ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನೂತನ ಕಂಪ್ಯೂಟರ್ ಶಾಖೆಯನ್ನು ಅಧ್ಯಕ್ಷರಾದ ವೈಪಿ ರಾಜಗೌಡ, ಉಪಾಧ್ಯಕ್ಷರಾದ ಒಳಲಳ್ಳಿ ವೀರೇಶ್, ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಉದ್ಘಾಟಿಸಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರಾದ ವೈಪಿ ರಾಜಗೌಡ ಮಾತನಾಡಿ, ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗಲೆಂದು ಬ್ಯಾಂಕ್ನಲ್ಲಿಯೇ ಪಹಣಿ, ಇ ಸ್ಟಾಂಪ್, ಆನ್ಲೈನ್ ಅರ್ಜಿ ಸೇರಿದಂತೆ ವಿವಿಧ ಸೌಲಭ್ಯಗಳು ಬ್ಯಾಂಕ್ನಲ್ಲಿ ದೊರೆಯಲಿದ್ದು, ಇದರ ಸದುಪಯೋಗ ರೈತರು ಪಡೆದುಕೊಳ್ಳಬಹುದು ಎಂದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಒಳಲಳ್ಳಿ ವೀರೇಶ್ ಮಾತನಾಡಿ, ನಮ್ಮ ಬ್ಯಾಂಕಿನಲ್ಲಿ ಆನ್ಲೈನ್ ಸೇವೆ ದೊರಕುವುದರಿಂದ ರೈತರಿಗೆ ಅನುಕೂಲವಾಗಲಿದ್ದು, ಇದರ ಸದುಪಯೋಗ ರೈತರು ಪಡೆದುಕೊಳ್ಳಬಹುದು ಹಾಗೂ ರೈತರ ಅನುಕೂಲಕ್ಕಾಗಿ ಮತ್ತು ಬ್ಯಾಂಕ್ ಅಭಿವೃದ್ಧಿಗಾಗಿ ಸಂಬಂಧಪಟ್ಟ ಸಚಿವರ ಹತ್ತಿರ ಚರ್ಚಿಸಿ ಹೆಚ್ಚಿನ ಅನುದಾನ ತರುವುದಾಗಿ ತಿಳಿಸಿದರು. ಹಾಗೆ ಈಗ ಇನ್ನೂ ಹೆಚ್ಚು ಉಪಯೋಗ ರೈತರಿಗೆಲ್ಲ ಉಪಯೋಗ ಆಗಲಿಂದ ಪಹಣಿ, ಮ್ಯೂಟೇಷನ್ನು ಮತ್ತು ಯಾವ್ದಾವ್ದು ಆನ್ಲೈನಲ್ಲಿ ಸರ್ವಿಸ್ಗಳು ಲಭ್ಯ ಇದೆ ಇದನ್ನೆಲ್ಲ ನಾವಿಲ್ಲಿ ಪ್ರಾರಂಭಿಸಿದ್ದೀವಿ. ಸೊ ರೈತರು ಕಡಿಮೆ ಬೆಲೆ ಕೊಟ್ಟು ನಾಮಿನಲ್ ಫೀ ಮುಖಾಂತರ ಇಲ್ಲಿ ಇದನ್ನು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕು ಅಂತ ಹೇಳಿ ಬ್ಯಾಂಕಿನ ಅಧ್ಯಕ್ಷರಿಗೆ ಕೇಳ್ಕೊತಾ ಇದ್ದೀನಿ. ಬ್ಯಾಂಕ್ ಸಕಲೇಶಪುರ ಇವತ್ತು ನಮ್ಮ ಈ ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ನಮ್ಮಲ್ಲೇ ಸಿಗ್ತವೆ ಅಂತ ಹೇಳ್ತಾ, ಆಮೇಲೆ ಇಲ್ಲಿ ಈ ಸಕಲೇಶಪುರ ತಾಲೂಕಿನ ಈ ಬ್ಯಾಂಕಿನಲ್ಲಿ ಏನೇನು ಸವಲತ್ತು ಸಿಗುತ್ತೆ ಅದನ್ನೆಲ್ಲ ರೈತರಿಗೆ ಸಮರ್ಪಕವಾಗಿ ನಾವು ತಲುಪಿಸ್ತೀವಿ. ಯಾವುದೇ ಸಮಸ್ಯೆಗಳಿದ್ದಂಗೆ ಎಲ್ಲ ಥರದ್ದು ಈ ಸ್ಟಾಫು ಒಳ್ಳೆ ಸ್ಟಾಫ್ ಇದೆ. ಅವ್ರ ಜೊತೆ ನಾವು ಸ್ಪಂದಿಸಿ ನಾವು ಅವ್ರಿಗೆ ಮಾರ್ಗದರ್ಶನ ನೀಡಿ, ಏನಾದ್ರು ತಪ್ಪಾಗಿದೆ ಅದು ಮಾರ್ಗದರ್ಶನ ನೀಡಿ ಚುನಾಯಿತ ಪ್ರತಿನಿಧಿಗಳು ನಾವು, ಯಾಕಂದರೆ ಜನಗಳಿಗೆ ಏನು ಸವಲತ್ತು ತಲುಪುತ್ತೋ ಅದನ್ನು ತಲುಪಂಥ ಕೆಲಸವನ್ನು ನಾವು ಮಾಡ್ತೀವಿ. ಏನೇನು ಬರುತ್ತೆ ಅದು ಇಲ್ಲಿ ನಮ್ಮ ಕೈಲಾಗದ ಇಲ್ಲಿ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ರಾಜ್ಯ ಮಟ್ಟದ ಸಹಕಾರ ಸಚಿವರ ಹತ್ರ ತರಬೇಕಾದ್ರೆ ಒಬ್ಬ ಲೀಡರ್ಗಳು ಇಟ್ಕೊಂಡು ಅಲ್ಲಿಂದ ತಂದು ನಾವು ರೈತರಿಗೆ ತಲುಪಿಸ್ತೀವಿ ಅಂತ ಹೇಳುತ್ತಾ ಒಂದೆರಡು ಮಾತು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಎಚ್ ಉದಯ್, ವಿಜಯ್ ಕುಮಾರ್, ವೇದುನಂದನ್ ಶೆಟ್ಟಿ, ನಾಗರಾಜ್, ಹಿತೈಷಿ ಬ್ಯಾಂಕ್ ವ್ಯವಸ್ಥಾಪಕರಾದ ಮಂಜುಳಾ ಸಿಬ್ಬಂದಿ ವರ್ಗ ಸೇರಿದಂತೆ ಇತರರು ಹಾಜರಿದ್ದರು. ರಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.